ಕೇಳ್ಬಿಟ್ಟೆ ಹೊಡಿಯಲ್ಲ, ದಬ 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 ಹೊಡ್ಕೊಂಡು ಹೋಗ್ತಾರೆ, ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದೀರಾ. ಆಮೇಲೆ ಆ ಮೃತರ ಪತ್ನಿ ಹೇಳಿದ್ರು ಧರ್ಮ ಕೇಳ್ಬಿಟ್ಟು ಹೊಡೆದ್ರು ಅಂತ. ಇಲ್ಲ ಆ ಲೇಡಿ ಗಾಬರಿ ಆಗಿದ್ರು, ಆ ಕಾರಣದಿಂದ ಹಂಗೆ ಹೇಳಿರ್ತಾರೆ ಅಂತ ಎಲ್ಲವನ್ನ ಕೂಡ ಅಲ್ಲುಗಳಿದ್ದಾರೆ. ನೋಡಿ, ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರು ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ಲರಿಗೂ ವಾರ್ನ್ ಮಾಡಿ ಅಂತಿಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ. ಏನು ಗೊತ್ತಿಲ್ಲ ಅದು ನನಗೆ. ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡ್ತೀವಲ್ಲ ಈ ವಿಷಯ. ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದ್ದೇನೆ, ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಹೇಳ್ತೇನೆ, ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ನಾವು ಹೇಳಿದೆವು, ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಹೇಳಿದೆ, ದೇಶದ ಭದ್ರತೆಯ ವಿಚಾರದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನು ಈಗಾಗಲೇ AICC ಹೇಳಿದ್ದಾರೆ. ದಟ್ ಈಸ್ ಅವರ್ ಸ್ಟ್ಯಾಂಡ್. ಸರ್, ಈಗ ರಾಜಣ್ಣ CD ವಿಚಾರಣೆ ಎದುರಿಸಿದ್ದಾರೆ, ಯಾವುದೇ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ, ಈ ಸ್ಟೇಟ್ಮೆಂಟ್ ಮಾತ್ರ ರೆಕಾರ್ಡ್ ಆಗಿದೆ. ಈ ಕೇಸ್ ಇಲ್ಲಿಗೆ ಮುಕ್ತಾಯ ಸರ್? ಗೊತ್ತಿಲ್ಲ, ತನಿಖೆ ವರದಿ ಬರಲಿ. ಅವರು ಈಗ ಅವ್ರ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಅದರ ಆಫ್ಟರ್ ದಿ ಸ್ಟೇಟ್ಮೆಂಟ್ ಅದರಿಂದ ಏನು ಫಾಲೋಔಟ್ ಇರುತ್ತೆ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಮಾಡಿದ ಮೇಲೆ ವರದಿ ಬಂದ ನಂತರ ನಾವು ತೀರ್ಮಾನ ಮಾಡ್ತೀವಿ. ಈಗ ಪಾಕಿಸ್ತಾನದ ಪ್ರಜೆಗಳು ಗಡುವು ಮುಗಿದಿದೆ ನೀವು ಹೋಗ್ಲಿಕ್ಕೆ. ರಾಜ್ಯದಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸಿಕ್ಕಿದ್ದಾರೆ, ಉಳ್ಕೊಂಡಿರೋರಿಗೆ ಯಾವ ರೀತಿ ಒಂದು ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬೇಕು. ಇಡೀ ದೇಶದಲ್ಲಿ 400 ಜನ 800 ಜನ ಹೋಗಿದ್ದಾರೆ, ಕಳಿಸಿದ್ದಾರೆ ವಾಪಸ್. ಇನ್ನು ಕೆಲವ್ರನ್ನ ಲಾಂಗ್ ಟರ್ಮ್ ವೀಸಾ ಕೊಟ್ಟಿರೋರಿಗೆ, ಮದುವೆ ಆಗಿ ಇಲ್ಲಿ ಸೆಟ್ಲ್ ಆಗಿರೋರಿಗೆ ಅವರೇ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಕೊಟ್ಟಿದ್ದಾರೆ. ಅದು ಬಿಟ್ಟು ಎಲ್ಲರನ್ನೂ ನಾವು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.